ವಿಶ್ವದ ಹುಮ್ಮನಸ್ಸಿನ ಎಲ್ಲರಿಗೂ ಅಮೋಘಂ ಚಾನೆಲ್ನ ಈ ಸಂಚಿಕೆಗೆ ಸುಸ್ವಾಗತ. ಇಂದು ನಮ್ಮೊಡನೆ ಇದ್ದಾರೆ ಸುಬ್ಬರಾವ್ ಶಾನ್ಭೋಗ್ ಸರ್ ಅವರು. ಸರ್ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ಸುಸ್ವಾಗತ ಸರ್. ನಮಸ್ತೆ. ಸರ್ ಅವರು ನನಗೆ ಪರಿಚಯ ಆಗಿದ್ದು ಬಹಳ ಒಂದು ರೀತಿ ಆಶ್ಚರ್ಯಕರವಾಗಿ. ಏನು ಅಂದರೆ ಫೇಸ್ಬುಕ್ಕಲ್ಲಿ ಇವರು ನನಗೆ ಗುರ್ತಾದವರು. ನಾನು ಇವರ ಒಬ್ಬ ಅಭಿಮಾನಿ ಆಗಿಬಿಟ್ಟಿದ್ದೀನಿ. ಇವ್ರ ವೈಶಿಷ್ಟ್ಯ ಸರ್ದು ಅಂದರೆ ಇವರು ಫೇಸ್ಬುಕ್ಕಲ್ಲಿ ಸಣ್ಣ ಸಣ್ಣ ಜೋಕ್ಸ್ ಬರೀತಾರೆ. ಆ ಜೋಕ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇವರ ಈ ಒಂದು ಪ್ರತಿಭೆಯನ್ನು ನಾನು ನಿಮ್ಮ ಜೊತೆ ಹಂಚ್ಕೋಬೇಕು, ಅದನ್ನು ಅನಾವರಣಗೊಳಿಸಬೇಕು ಅಂದ್ಕೊಂಡು ನಾವು ಈ ಸಂಚಿಕೆನ ಇವತ್ತು ಚಿತ್ರೀಕರಣ ಮಾಡ್ತಾಯಿದ್ದೀವಿ. ಸರ್, ಮೊದಲಿಗೆ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ನನ್ನ ಹೆಸರು ಸುಬ್ರಾವ್, ಚಾಮರಾಜನಗರ ತಾಲೂಕು ತಮಡಳ್ಳಿ ಗ್ರಾಮದವರು. ನಮ್ಮದು ವ್ಯವಸಾಯ ಕುಟುಂಬ. ತಂದೆ ಶಾನುಭೋಗರು ಆನಂದಕೃಷ್ಣಪ್ಪ ಅಂತ, ನಮ್ಮ ತಾಯಿ ಸರೋಜಮ್ಮ, ನನ್ನ ಹೆಂಡತಿ ವಸಂತ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ದಾರೆ ಸರ್ಕಾರಿ ಶಾಲೆಯಲ್ಲಿ. ಮಗಳು ವೈಷ್ಣವಿ ಮದುವೆಯಾಗಿ ಗಂಡನ ಮರಿದ್ದಾಳೆ. ಅಮೇರಿಕಾದಲ್ಲಿ ಸಿಯೇಟಲಲ್ಲಿ ಇದ್ಲು. ಈಗ ಹೆರಿಗೆಯಾಗಿ ತವರಿಗೆ ಬಂದಿದ್ದಾಳೆ. ಅವರು ಇಂಟೆಲ್ಲಲ್ಲಿದ್ದರು, ಈಗ ಬೇರೆ ಇತ್ತೀಚೆಗೆ ಕಂಪ್ನಿ ಚೇಂಜ್ ಮಾಡಿದ್ದಾರೆ. ಸುಬ್ರಾವ್ ಶಾನುಭೋಗ್ ಸರ್ ಅವ್ರಿಗೆ ನಾನು ಅಭಿಮಾನಿ. ಇವರ ವೈಶಿಷ್ಟ್ಯ ಏನು ಅಂತ ನಿಮ್ಗೆ ಹೇಳಬೇಕು ಅಂದರೆ, ಇವರು ನನಗೆ ಗುರ್ತಾಗಿರೋದು ಫೇಸ್ಬುಕ್ಕಿಂದ. ಫೇಸ್ಬುಕ್ಕಲ್ಲಿ ತುಂಬ ಚೆನ್ನಾಗಿ ಜೋಕ್ಸ್ನ ಬರೀತಾರೆ ಸರ್. ಈ ರೀತಿಯ ಒಂದು ವೈಶಿಷ್ಟ್ಯಪೂರ್ಣ ಪ್ರತಿಭೆ ಉಳ್ಳವರನ್ನು ನಮ್ಮ ಚಾನಲ್ನಲ್ಲಿ ಒಂದು ಪಾಡ್ಕಾಸ್ಟ್ ಮಾಡಬೇಕು ಅಂತ ಇವ್ರನ್ನ ಇವತ್ತು ಕರೆಸಿದ್ದೀವಿ. ಸರ್, ಈಗ ನಿಮ್ಮ ಜೋಕ್ಸ್ ಬಗ್ಗೆ ಮಾತಾಡೋಣ. ಮತ್ತು ಹೇಗೆ ನೀವು ಇದನ್ನು ಪ್ರಾರಂಭಿಸಿದ್ರಿ ಅದನ್ನು ಹೇಳಿ ಸರ್. ಮೊದಲು ನನಗೆ ಈ ಫೇಸ್ಬುಕ್ಕೇ ಗೊತ್ತಿರಲಿಲ್ಲ ನನಗೆ. ಆ್ಯಕ್ಚುಲಿ ಫೇಸ್ಬುಕ್ದು ಏನೂ ಗೊತ್ತಿರಲಿಲ್ಲ. ನನ್ನ ವೃತ್ತಿ ಮಾಡ್ಕೊಂಡಿದ್ದೆ, ಪತ್ರ ಬರೆಯೋದು ಚಬ್ಡಿ ಸ್ಟಾಫ್ಸಲ್ಲಿ. ಮತ್ತು ನಾನು ಡೈರಿನಲ್ಲಿ ಇರಬೇಕಾದ್ರೆ ನಾನು ಜನರಲ್ ಸೆಕ್ರೆಟರಿ ಆಗಿದೆ ಸ್ಟೇಟ್ ಲೆವೆಲು. ಆಗ ಅದರಲ್ಲಿ 40,000-50,000 ಜನ ಇದರಲ್ಲಿ ಎಂಪ್ಲಾಯೀಸು. ನಾನು ಸ್ಟೇಟ್ ಲೆವೆಲ್ ಜನರಲ್ ಸೆಕ್ರೆಟರಿ ಆಗಬೇಕಾದ್ರೆ ನಮ್ಮದೇ ಹೋರಾಟ, ಅವಾಗಿಂದನೂ ಹೋರಾಟದ ಮನೋಭಾವ ನಮಗೆ. ಆಗ ಮಧ್ಯ ನಾನು ಏನು ಮಾಡ್ತಿದ್ದೆ, ಪತ್ರಿಕೆಗೆ ಆರ್ಟಿಕಲ್ ಕೊಡ್ತಾಯಿದ್ದೆ ನಾನು. ಪತ್ರಿಕೆ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಬರ್ತಿತ್ತು ಡೊನೇಷನ್ ಬಗ್ಗೆ, ಆಮೇಲೆ ಹಾಲು ಉತ್ಪಾದಕರ ಸಮಸ್ಯೆ ಬಗ್ಗೆ, ಆಮೇಲೆ ಇದು ಹೀಗೆ ಕೆಲವೊಂದು ಹೋರಾಟದ್ದು ನಾನು ಮಾಡಿದ್ದೀನಿ ಸುಮಾರು ಆರ್ಟಿಕಲ್ಲು. ಅದು ಅಷ್ಟೇ ಇದ್ದದ್ದು, ಸಿಮಿಲರ್. ಬಿಡುವಿನ ಟೈಮಲ್ಲಿ ಮಾಡ್ತಾಯಿದ್ದೆ ನಾನು. ಅದೇನೋ ವೃತ್ತಿ ಅಲ್ಲ, ಅದು ವಾರಕ್ಕೊಂದ್ಸಲ ಬರ್ತಿತ್ತದು ನಿಮ್ಮ ಪುಟ ಅಂತ, ಅಲ್ಲಿ ನಾನು ಬರಿತಾಯಿದ್ದೆ. ಸರಿ, ಆಮೇಲೆ ನಂದೆಲ್ಲ ಈ ಕಾರ್ಮಿಕರ ಲೀಡ್ರಾಗಿ ಹೋರಾಟನೇ ನಂದು ನಡೀತಿತ್ತು. ಅದಾದಮೇಲೆ ಏನಾಯಿತು, ಒಂದು ಸಲ ನನಗೆ ಫ್ರ್ಯಾಕ್ಚರ್ ಆಯಿತು ಕಾಲು. ಆಗಬೇಕಾದ್ರೆ ನಮ್ಮ ಫ್ರೆಂಡ್ ಬಂದರು, ಏನು ನಿಮಗೆ ಕಾಲ ಕಳೆಯೋಕ್ಕೆ ಏನೋ ಇಲ್ಲ ತಗೊಳ್ರಿ ಅಂತ ಓಪನ್ ಮಾಡಿಕೊಟ್ರು ಫೇಸ್ಬುಕ್ನ. ಸುಮ್ಮನೆ ಫೋನ್ ಇಟ್ಕೊಂಡಿದ್ದೆ. ಯಾವ ಇಸ್ವಿಯಲ್ಲಿ ಸರ್? 16ನೇ ಇಸ್ವಿನ ಕಾಣುತ್ತೆ, 2015-16 ಇರ್ಬೋದು ಮೋಸ್ಟ್ಲಿ. ಸರಿ, ಆಮೇಲೆ ಸುಮ್ಮನೆ ನೋಡ್ತಿದ್ದೆ. ನನಗೆ ಪೋಸ್ಟ್ ಮಾಡೋದು ಗೊತ್ತಿಲ್ಲ, ಬರೋದು ಓದೋದು ಅಷ್ಟೇ. ಅಲ್ಲಿ ಬರ್ತಿರುತ್ತೋ ನೋಡೋದು, ಬರ್ತಾನೆ ಇರ್ತದೆ ಒಂದು ಕಡೆಯಿಂದ ನೋಡ್ತಾಯಿದ್ರೆ. ಏನೋ ಟೈಮ್ ಪಾಸ್ ಬೇಕು ಅಂತ ಮಾಡಿದೆ. ಆಮೇಲೆ ನನಗೆ ಒಂದು ಆರ್ಟಿಕಲ್ ಬರೆದೆ ನಾನು. ಫಸ್ಟ್ ಟೈಮ್ ಆರ್ಟಿಕಲ್ ಬರೆಯೋಕ್ಕೆ ಶುರು ಮಾಡಿದೆ. ಅಲ್ಲಿ ಬರ್ತಿದ್ನಲ್ಲ ಅದೇ ಥರ ಇಲ್ಲೂ ಬರೆಯೋಕ್ಕೆ ಶುರು ಮಾಡಿದೆ. ನಿಮಗೆ ಜನಕ್ಕೆ ಏನಂದರೆ ಇನ್ಸ್ಟೆಂಟ್ ಬೇಕು. ಅಂದರೆ ನಿಮಗೆ 50-60 ಪುಟಗಳು ಅಥವಾ ನಿಮಗೆ ಲೈನ್ಗಳನ್ನ ಯಾರು ಓದಲ್ಲ. ಅವ್ರಿಗೇನು 2-3-4 ಲೈನ್ 5 ಲೈನು. ನಾನು ಕಷ್ಟಪಟ್ಟು ಬರೀತಿದ್ದೆ. 1 ಗಂಟೆ 1.5 ಗಂಟೆ ಕೂತ್ಕೊಂಡು ಬರೆದ್ರೂ ಒಂದು 4 ಜನ ಲೈಕ್ ಮಾಡೋರು, 1-2 ಕಾಮೆಂಟ್ ಬರೋದು. ಏನು ಇಷ್ಟೊಂದು ಎಫರ್ಟ್ ಹಾಕ್ತೀವಿ, ಏನು ಈ ಥರ ಆಗ್ತಿದೆ ಅಂದ್ಬಿಟ್ಟು ಏನು ಮಾಡಿದೆ, ಒಂದಿನ ಇದಕ್ಕಿದೆ ನನಗೆ 1-2 ಜೋಕ್ಸ್ ಹಾಕ್ತೆ. ಆಗ ನನಗೆ ಸುಮಾರು 1,500 ಜನ ಫ್ರೆಂಡ್ ಇದ್ದರು ಎಲ್ಲ ಲೈಕ್ ಮಾಡಿಬಿಟ್ರು. ಅದರಲ್ಲಿ ಒಂದು 200 ಲೈಕ್ ಬಂತು. ನನಗೆ ಆಶ್ಚರ್ಯ ಆಯಿತು, ಏನಿದು ಅಂದರೆ ಜನಕ್ಕೆ ಏನಂದರೆ ನಿಮಗೆ ಈ ಒಂದು ಯಾಂತ್ರಿಕ ಯುಗದಲ್ಲಿ ಜನಕ್ಕೆ ಇದು ಲೈನ್ಗಟ್ಟಲೆ ಸಾಲುಗಟ್ಟಲೆ ಓದೋಕ್ಕೆ ಪುರ್ಸೊತ್ತಿಲ್ಲ, ಓದೋದು ಇಲ್ಲ. ಆಮೇಲೆ ಯಾರೋ ನಮ್ಮ ಅಭಿಮಾನಿಗಳು 1-2 ಜನ ಓದ್ತಾರೆ, ಅಷ್ಟು ಕಷ್ಟಪಡಬೇಕಾಗಿಲ್ಲ. ನಾನೇನು ಮಾಡಿಬಿಟ್ಟೆ, ಆ ಬರಹನೇ ನಾನು ಚೇಂಜ್ ಮಾಡಿಕೊಂಡೆ ನನ್ನಲ್ಲಿ. ನನಗೆ ಇತ್ತು ಒಳಗಡೆ ಪ್ರತಿಭೆ, ಬಟ್ ನನಗೆ ಇದ್ರ ಕಡೆ ಹೋಗಿದ್ದೆ, ಯಾವುದೋ ವಿಷಯ ಆಧಾರಿತ ಹೋಗ್ತಿದ್ದೆ. ಜನಕ್ಕೆ ತಮಾಷೆ ಬೇಕು. ಈಗ ಜಸ್ಟ್ ಈಗ ನೀವು 12ನೇ ಸೀಸನ್ ಇದರಲ್ಲಿ ಬಿಗ್ ಬಾಸಲ್ಲಿ ಆ ಗಿಲ್ಲಿ ಬರೀ ಜೋಕ್ಸ್ ಮಾಡ್ತಾನೆ. ಈಗೇನಾಗಿದೆ, ಜನಕ್ಕೆ ಬೇಕಾಗಿರೋದು ಅದು ಆ ಥರ. ನಿಮಗೆ ಬೇರೆಯವ್ರದ್ದು ಅವರು
ಯಾವುದೇ ಟಾಸ್ಕಲ್ಲಿ ವಿನ್ ಆಗಿದ್ರು ಏನಿದ್ರು ಗಿಲ್ಲಿ ಅಂದ್ರೆ ಮುಂದೆ ಹವಾ ಆಗಲ್ಲ. ಹಂಗೆ ಜನಕ್ಕೆ ಬೇಕಾಗಿರೋದೇನು ಜೋಕ್ಸ್ ಬೇಕು, ತಮಾಷೆ ಬೇಕು. ಅಂದರೆ ಈಗ ಹೊರಗಡೆ ಎಲ್ಲೋ ಬಂದಿರ್ತಾರೆ ಜನ, ಮನೆಗೆ ಬರ್ತಾರೆ, ಅವ್ರು ಸುಮ್ಮನೆ ಫೇಸ್ಬುಕ್ ನೋಡ್ತಾರೆ. ನೋಡಿದಾಗ ಅವ್ರಿಗೆ ಏನೋ ಒಂದೆರಡು ಇದು ಸಿಗತ್ತೆ, ಖುಷಿ, ಆ ರಿಲ್ಯಾಕ್ಸೇಷನ್ನು. ಫಸ್ಟು ನಾನು ಆ್ಯಕ್ಚುಲಿ ನಾನು ಬರೀತಾ ಇದ್ದೆ 2016ರಲ್ಲಿ ನನಗೊಬ್ಬರು ರಿಕ್ವೆಸ್ಟ್ ಕಳಿಸಿದ್ರು. 98 ಆ ಒಂದು ಏಜ್ನವ್ರು ನನಗೆ ಕಳಿಸಿದ್ರು. ನಾನು ಏಜ್ ನೋಡಿರಲಿಲ್ಲ. ಏನೋ ಅವ್ರ ಹೆಸರು ಸರಳ ಅಂತನೋ ಅಥವಾ ಸರೋಜಮ್ಮ ಅಂತನೋ ಏನೋ ಅನ್ಸೂಯ ಅಂತನೋ ಇತ್ತು ಅದು. ಅವ್ರನ್ನ ಕಳಿಸಿದ್ರು. ನಾನು ಮಾಮೂಲಿ ಹಾಕ್ತಾಯಿದ್ದೆ ಅದರದ್ದು ಇದೆಲ್ಲ. ಅವ್ರಿಗೆ ಏನಾಗಿದೆ ಅಂದರೆ ನಿಜವಾದ ಕಥೆ ಏನಂದರೆ ಆಮೇಲೆ ನನಗೆ 2 ವರ್ಷದ ಗೊತ್ತಾಯಿತು. ಅವರು 1 ವರ್ಷದಿಂದ ಮಾತಾಡಿಲ್ಲ, ಮನೇಲಿ ಮೌನ. ಮಾತಾಡೋಕ್ಕೆ ಬರುತ್ತೆ, ಬಟ್ ಮಾತಾಡ್ತಿರಲಿಲ್ಲ, ಮೌನ, ನಕ್ಕೆ ಇಲ್ವಂತೆ ಮನೇಲಿ. ಒಂದು ದಿನ ನಂದು ಯಾವಾಗ ನನ್ನ ಫ್ರೆಂಡ್ ಆಗಿದ್ದರು, 2-3 ದಿನಕ್ಕೆ ಅವರು ನೋಡ್ತಾ ಅವರು ಅವ್ರಿಗೆ ನಗಕ್ಕೆ ಸ್ಟಾರ್ಟ್ ಆಗೋಯಿತು. ಯಾವುದೋ ಜೋಕ್ಸ್ ಅವ್ರಿಗೆ ತುಂಬ ಖುಷಿ ಆಯಿತು. ಇದ್ದಕ್ಕಿದ್ದಾಗ ನಗು ಸ್ಟಾರ್ಟ್ ಆಯಿತು. ಡಾಕ್ಟ್ರ್ ಏನು ಹೇಳಿದ್ರು, 2 ತಿಂಗಳು ಅವ್ರು ಬದುಕೋದು. ಅವರೆಲ್ಲ ಊಟ ತಿಂಡಿ ಬಿಟ್ಬಿಟ್ಟು ಜೀವನನೇ ಬೇಸರ, ಬೇಡ ನನಗೆ ಜೀವನನೇ ಬೇಡ, ಬೇಸರ, ಹಿಂಗೆ ಅದಕ್ಕೆ ಬದುಕಬೇಕು, ಇಷ್ಟು ವಯಸ್ಸಾಗಿದೆ ಅಂತ ಅವರೇನೋ ಒಂದು ಇದಕ್ಕೆ ಮಾಡ್ಕೊಂಬಿಟ್ಟಿದ್ರು. ಮನಸ್ಸಲ್ಲಿ ಭರವಸೆ ಕಳ್ಕೊಂಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ರು. ಆಮೇಲೆ ಅವ್ರು ಯಾವಾಗ ನನ್ನ ಜೋಕ್ಸ್ ನೋಡಿ ನಗಕ್ಕೆ ಶುರು ಮಾಡಿಬಿಟ್ರಲ್ಲ, ಮನೆಯವ್ರಿಗೆಲ್ಲ ಆಶ್ಚರ್ಯ ಆಯಿತು. ಅಜ್ಜಿ ನಗ್ತಾ ಇದ್ದಾರೆ, ಅಮ್ಮ ನಗ್ತಾ ಇದ್ದಾರೆ, ಏನು ಈ ಥರ ನಗ್ತಾ ಇದ್ದಾರಲ್ಲ ಅಂತ ಎಲ್ಲ ಬಂದು ನೋಡಿದ್ರೆ ಅವರು ಸುಮ್ಮನೆ ಕಣ್ಣಲ್ಲಿ ನೀರು ಆ ಸಂತೋಷಕ್ಕೆ. ಅವ್ರ ಮಗನಿಗೆ ತೋರಿಸಿದ್ದಾರೆ ಹೀಗೆ ಮೊಬೈಲ್ ಏನು ಅಂತ. ಆಗ ಅವ್ರು ನೋಡಿದ್ದಾರೆ, ಅವ್ರಿಗೂ ನಗು ಬಂದಿದೆ. ಅದೇನಾಗಿದೆ ಅವ್ರಿಗೆ, ಡೈಲಿ ಅವ್ರು ಏನು ಮಾಡಿಬಿಟ್ರು, ನನ್ನ ಜೋಕ್ಸ್ ಹಾಕೋಕ್ಕೆ ಶುರು ಮಾಡಿದ್ರೆ ದಿನ ನೋಡೋಕ್ಕೆ ಶುರು ಮಾಡಿದ್ರು. ಅವ್ರಿಗೆ ಒಂದು ಜೀವನದಲ್ಲಿ ಒಂದು ಏನೋ ಸಿಕ್ತಂಗಾಯಿತು. ಇಷ್ಟೇ ಅಲ್ಲ ಜೀವನ, ಇದನ್ನು ನಾನು ಸಂತೋಷ ಪಡ್ಬೋದು ಈ ರೂಪದಲ್ಲಿ ಅಂದ್ಬಿಟ್ಟು 2 ವರ್ಷ ಬದುಕಿದ್ರು ಆಮೇಲೆ ಅವರು. ಅಂದರೆ ಈಗ ಯಾಕೆ ಈ ವಿಚಾರ ಹೇಳೋದೆ ಅಂದರೆ, ಒಂದು ತಮಾಷೆ ಇರ್ಬೋದು, ಒಂದು ಜೋಕ್ ಇರ್ಬೋದು. ಡಾಕ್ಟ್ರ್ ಹೇಳಿದರು, ಯಾವ ಔಷಧಿನೂ ಕೆಲಸ ಮಾಡಲ್ಲ, ಇವ್ರು 2-3 ತಿಂಗಳು ಅಷ್ಟೇ ಅನ್ನ ನೀರು ಬಿಟ್ಬಿಟ್ಟಿದ್ದಾರೆ ಎಂದವರು. ಅವರು ಅದನ್ನು ಅವ್ರಿಗೆ ಖುಷಿ ಸ್ಟಾರ್ಟ್ ಆಗಿ ಒಂಥರ ಆಂಟಿಬಯೋಟಿಕ್ ಸ್ಟಾರ್ಟ್ ಆಗಿ ಒಂದು ಬಾಡಿನಲ್ಲಿ ಚೇಂಜಸ್ ಆಗಿ ಬದುಕಬೇಕು, ಇನ್ನೂ ಜೀವನ ಇದೆ, ಏನೇನೋ ಎಷ್ಟೆಷ್ಟು ತಮಾಷೆಗೆ ಇದೆಯಲ್ಲ, ಯಾಕೆ ನಾನು ಅಂತ ಅದನ್ನು ಅವ್ರು ಏನು ಮಾಡ್ಬಿಟ್ರು, ಮತ್ತೆ ಅವರು ಇದು ಮಾಡಿಕೊಂಡ್ರು. ನಿಮ್ಮ ಜೋಕ್ಸ್ ನೋಡಿ ಅವರು ನೋವು ಮರೀತಾ ಬಂದರು. ಅಂದರೆ ಆ ಒಂದು ಜೋಕ್ಸು ಒಂದು ಮೆಡಿಸಿನ್ ಥರ ಕೆಲಸ ಮಾಡಿದೆ. ಪವಾಡ ಅದು. ಅವರು 2 ವರ್ಷ ಸತ್ತ ಮೇಲೆ ಅವರು ಅವ್ರ ಮಗ ನನಗೊಂದು ಮೆಸೆಂಜರಲ್ಲಿ ಒಂದು ಲೆಟರ್ ಬರೋದು ಅವ್ರ ಮೊಬೈಲಲ್ಲಿ, ಈ ಥರ ನಮ್ಮ ತಾಯಿ ಹಿಂಗಾಗಿತ್ತು, ಈ ಸ್ಟೋರಿ ಎಲ್ಲ ಹೇಳ್ಬಿಟ್ಟು 2 ವರ್ಷ ಬದುಕಿದ್ರು. ನಿಮ್ಗೆ ಗೊತ್ತಿಲ್ಲ ಅದುವರೆಗೂ? ನನಗೆ ಗೊತ್ತಿಲ್ಲ. ನಾನು ಹಾಕೋ ಜೋಕ್ಸ್ ಅಂದರೆ ಸುಮ್ಮನೆ ಆಗ್ತಿರ್ತೀನಿ ನಮಗೆ. ಅಂದರೆ ನಾನು ಯಾವತ್ತೂ ಎಲ್ಲೋ ಜ್ಞಾಪಿಸ್ಕೊಂಡು ಹಾಗೆಲ್ಲ ಅಲ್ಲ, ಸುಮ್ಮನೆ ಹೋಗ್ತಾ ಇರ್ತೀನಿ ದಾರಿನಲ್ಲಿ, ಸ್ಪಾಂಟೇನಿಯಸ್ ಆಗಿ ಆಗ್ತೀರಾ. ಎಲ್ಲೋ ಒಂದು ಕಡೆ ನೋಡ್ತೀನಿ, ಗೋಡೆ ನೋಡ್ತೀನಿ, ಅಥವಾ ಒಂದು ಪೊಲೀಸ್ನವ್ರು ನೋಡ್ತೀನಿ, ಗಾಡಿ ನಂಬರ್ ಇರುತ್ತೆ ಒಂದೊಂದು ಗಾಡಿ ನಂಬರ್ ಸಿಗುತ್ತೆ. ಕೆಲವು ಕಂಟೆಂಟು ಎಲ್ಲಿ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಈಗ ರೈಲ್ವೆ ಸ್ಟೇಷನಲ್ಲಿ ಸಂಜಾಣಿಯರ ಜಾಸ್ತಿ ಸಿಗುತ್ತೆ. ಮೆಡಿಕಲ್ ಸ್ಟೋರ್ ಏನಂತಂದರೆ ಒಂದು ಹೇಳ್ತೀನಿ ನಿಮಗೆ, ಈಗ ಹುಡುಗಿಯರ ಆಟ ಮೆಡಿಕಲ್ ಸ್ಟೋರ್ ನಡೆಯಲ್ಲ ಅಂತ. ಯಾಕೆಂದರೆ ಬಟ್ಟೆ ಅಂಗಡಿ ನಡೆಯುತ್ತೆ, ಮೆಡಿಕಲ್ ಸ್ಟೋರ್ನಲ್ಲಿ ಟ್ಯಾಬ್ಲೆಟ್ ಕೊಟ್ಟರೆ ಬೇರೆ ಕಲರ್ ಬೇರೆ ಡಿಸೈನ್ ಕೂಡ ಏನಕ್ಕಾಗಲ್ಲ, ಅವರು ಅಲ್ಲಿ ನಡೆಯಲ್ಲ ಅಂತ. ಸೊ ನನಗೆ ಒಂದು ಆ ಥರದ್ದು ಕೆಲವು ಬರುತ್ತೆ. ಆ ಥರ ಮೆಡಿಕಲ್ ಸ್ಟೋರಲ್ಲಿ ಅವರು ನನಗೆ ಯಾಕೆ ಬಂತು ಅಂದರೆ, ಒಬ್ಬರು ನಾನು ಮೆಡಿಸಿನ್ ತರಕ್ಕೆ ಹೋಗಿದ್ದೆ, ಪಕ್ಕದಲ್ಲಿ ಒಬ್ಬರು ಬಂದರು, ಸರ್ ಇದು ಬೇರೆ ಕಲರ್ ಕೊಡಿದ್ರು. ಅಷ್ಟೇ ಹೇಳಿದ್ದವರು, ಬೇರೆ ಕಲರ್ ಅಂತ ನನಗೆ ಅಂತು, ಈ ಸೀರೆ ಅಂಗಡಿಯಲ್ಲಿ ಬೇರೆ ಕಲರ್ಗೆ ಅಂದ್ಬಿಟ್ಟು ಇಮ್ಮಿಡಿಯೇಟಾಗಿ ನನ್ನ ತಲೆಗೆ ಒಂದು ಇದು ಬಂತು ನನಗೆ. ಅಂದರೆ ಹುಡುಗಿಯರ ಆಟ ಮೆಡಿಕಲ್ ಸ್ಟೋರ್ ನಡೆಯಲ್ಲ ಅಂತ. ಸೊ ಅದನ್ನು ಕಂಟೆಂಟ್ ಹಾಕ್ಬಿಟ್ಟು ಜೋಕ್ ಮಾಡಿದೆ. ಹೀಗೆ ಈ ಥರ ಹಲವಾರು ನನಗೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಂತಲ್ಲ, ನೋಡೋದೆಲ್ಲ ನನ್ನ ತಲೆಗೆ ಬರುತ್ತೆ ಅಂತಲ್ಲ. ಯಾವುದಾದ್ರು ಒಂದು ಈಗ ಟಿ ವಿ ನೋಡ್ತಾ ಇರ್ತೀವಿ, ಊಟ ಮಾಡ್ತಿರ್ತೀವಿ, ಊಟ ಮಾಡೋ ಟೈಮಲ್ಲಿ ನ್ಯೂಸಲ್ಲೇ ಏನೋ ಬರುತ್ತೆ, ನಾನು ಏನು ಮಾಡ್ತೀನಿ ಇಮ್ಮಿಡಿಯೇಟಾಗಿ ಅದು ಮರ್ತೋಗುತ್ತೆ. ಒಂದು ಸೆಂಟೆನ್ಸ್ ಸಿಕ್ಕರೆ ಸಾಕು ನನಗೆ, ಅದನ್ನೇ ಇದು ಮಾಡ್ತೀನಿ ನಾನು. ಅಥವಾ ಯಾರೋ ಒಂದು ಡೈಲಾಗ್ ಹೇಳ್ತಾರೆ, ಪಕ್ಕದೊಳಗೆ ಗಲಾಟೆ ಮಾಡ್ತಿರ್ತಾನೆ, ಇಬ್ಬರು ಗಲಾಟೆ ಮಾಡ್ತಿರ್ತಾರೆ, ನಾವಲ್ಲಿ ಹೋಗಿ ಗಾಡಿ ನಿಲ್ಲಿಸಿರ್ತೀನಿ ಸಿಗ್ನಲ್ ಹತ್ರ, ಆ ಗಲಾಟೆಲಿ ಬೈಗಳೇ ಒಂದು ಜೋಕ್ ಮಾಡ್ಕೊತೀನಿ. ಅದೇನು ಮಾಡ್ತೀನಿ ಇಮ್ಮಿಡಿಯೇಟಾಗಿ ನಾನು ಒಂದು ಮೊಬೈಲಲ್ಲಿ ಅದನ್ನು ಆ ವಿಷಯನ ಒಂದು ಟೈಪ್ ಮಾಡ್ಕೊತೀನಿ ಇಮ್ಮಿಡಿಯೇಟಾಗಿ. ಯಾವಾಗ ಬರುತ್ತೆ, ಈಗ ಸ್ವಲ್ಪ ಒಂದು ಕಸನೇ ಗುಡಿಸ್ತಿರ್ತೀನಿ, ಆವಾಗ ಫ್ಲ್ಯಾಶ್ ಆಗುತ್ತೆ ತಲೆಯಲ್ಲಿ. ಅಥವಾ ಒಂದು ಬಿಸಿನೀರು ಕುಡಿಯುವಾಗ, ಸ್ನಾನ ಮಾಡೋವಾಗ ಒಂದು ಸಲ ಫ್ಲ್ಯಾಶ್ ಆಗುತ್ತೆ. ಯಾವ ಟೈಮಲ್ಲಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಅದು ನನಗೂ ಗೊತ್ತಿಲ್ಲ.
ಅಲ್ಲಿ ಏನು ಮಾಡ್ತೀನಿ ಅದನ್ನು ನಾನು ಎಡಿಟ್ ಮಾಡ್ತೀನಿ ಅಂತ ಏಕ್ದಮ್ ಹಾಕಲ್ಲ. ನಾವು ಹಾಕೋ ಜೋಕ್ಸು ಪ್ರತಿ ಮನೆ ಒಂದು ಸಣ್ಣ ಮಕ್ಕಳಿಂದ ವಯಸ್ಸಾಗಿರೋರು ಓದ್ಬೋದು, ಫ್ಯಾಮಿಲಿ ರಿಲೇಟೆಡ್ ಜೋಕ್ಸ್ಗಳು. ಅದು ಯಾವುದು ಅಸಭ್ಯ ಇರೋಲ್ಲ, ಯಾವುದು ಇರೋಲ್ಲ. ಯಾಕೆಂದರೆ ಜನ ನನ್ನ ರೆಕಗ್ನೈಸ್ ಮಾಡ್ತಾರೆ ಅನ್ನೋದು ಅದರಲ್ಲಿ. ಆ ಥರ ನಾನು ಜೋಕ್ಸ್ ಹಾಕ್ದಾಗ ಏನಾಗಿ ಗೊತ್ತೇ ಅಂದರೆ ಎಷ್ಟೋ ಜನ ಬಸ್ಸಲ್ಲಿ ಸೀಟ್ ಕೊಟ್ಟಿದ್ದಾರೆ. ಬಂದ್ಬಿಡೇ ನಂದೊಂದು ಬ್ರಾಹ್ಮಣರ ಬಳಗ ಅಂತ ಮಾಡಿದೆ ನಾನು. ಹೌದು, ಅದರಲ್ಲಿ ಒಂದು 2000-3000 ಜನ ಇದ್ದರು. ಇದನ್ನು ಫೇಸ್ಬುಕ್ ಆದ ತಕ್ಷಣ ನಾನು ಆ್ಯಕ್ಚುಲಿ ನನ್ನದು ನಾವು ಒಂದು ಹವ್ಯಕರದ ಒಂದು ಗ್ರೂಪ್ ಇತ್ತು, ಅವರ ಟೈಟಲ್ಲಿ ಯಾರೋ ನನ್ನ ಸೇರಿಸ್ಬಿಟ್ರಲ್ಲಿ ಫಸ್ಟ್ ಟೈಮ್. ಆಗ ನಾನು ಅಲ್ಲಿ ಏನು ಮಾಡಿಬಿಟ್ಟೆ, ನನ್ನ ಜೋಕ್ಸ್ಗಳು ಅಲ್ಲಿ ಎಲ್ಲ ಬರೀ ಸೋಮವಾರ ಈಶ್ವರನ ಫೋಟೋ ಗ್ರೂಪಲ್ಲಿ, ಮಂಗಳವಾರ ಸುಬ್ರಹ್ಮಣ್ಯನ ಫೋಟೋ, ಬುಧವಾರ ಗಣೇಶನ ಫೋಟೋ, ಗುರುವಾರ ರಾಘವೇಂದ್ರ ಸ್ವಾಮಿ ಫೋಟೋ ಅಥವಾ ಸಾಯಿಬಾಬನ ಫೋಟೋ, ಶುಕ್ರವಾರ ಲಕ್ಷ್ಮಿ, ಶನಿವಾರ ವೆಂಕಟೇಶ್ವರ, ಇದು ಶನೇಶ್ವರಂದು, ಭಾನುವಾರ ಸೂರ್ಯಂದು ಯಾವುದು ಹಾಕ್ಬಿಟ್ಟು ಕೂತ್ಬಿಡೋರು. ಒಂದು ದೇವಸ್ಥಾನ ಥರ ಇರ್ತದು ಆ ಗ್ರೂಪು. ನಾನು ಎಂಟ್ರ್ ಆಗೋ ತನಕ 10 ಗಂಟೆ ಕ್ಲೋಸ್ ಅದು, ಪುನಃ ಸಾಯಂಕಾಲ ಬಾಗಲ್ ತೆಗಿತ ದೇವಸ್ಥಾನ, ಆ ಥರ ಆಗ್ತಿತ್ತು. ನಾನು ನೋಡಿದೆ, ನನಗೆ ಆಗ್ತಾನೆ ಕಾಲು ನೋವಾಗಿತ್ತು. ನನಗೆ ಗೊತ್ತಿರೋದನ್ನೆಲ್ಲ ಜೋಕ್ಸ್ ಹಾಕ್ತೆ. ಅಲ್ಲಿ ಇದ್ದವರೆಲ್ಲ ಆಕ್ಟಿವ್ ಆಗಿಬಿಟ್ರು. ಹೆಂಗಾಯಿತು ಅಂದರೆ 2-3 ತಿಂಗಳಿಗೆ ನಾನು ಏನು ಹೇಳ್ತೀನಿ ಅದೇ ವೇದವಾಕ್ಯ. ಅಡ್ಮಿನ್ ನಾನು ನಿಮ್ಗೆ ಪರಿಚಯ ಆಗಿದ್ದು ಬ್ರಾಹ್ಮಣರ ಬಳಗದಿಂದಾನೆ. ಆ ಗ್ರೂಪಲ್ಲಿ ಅಡ್ಮಿನ್ ಮಾತನ್ನೇ ಕೇಳ್ತಿರಲಿಲ್ಲ, ನಾನು ಹೇಳಿದ್ದೆ ವೇದವಾಕ್ಯ ಆಗೋಯ್ತು. ಅಷ್ಟು ಇದಾಗಿತ್ತು. ಆಮೇಲೆ ಯಾರೋ ಹುಡುಕಿದ್ರು ಅಡ್ಮಿನ್ನು, ಮತ್ತು ಅವರೆಲ್ಲ ಸೇರಿಕೊಂಡ್ರು. ಏನಿದು ಈ ಥರ ಇವನು ಯಾವನೋ ಬಂದು ಸೇರ್ಕೊಂಡು ನಮ್ಮ ಗ್ರೂಪಲ್ಲಿ ತಾನೇ ಮಿಂಚ್ತಾ ಇದ್ದಾನೆ, ನಮಗೇನು ಬೆಲೆನೇ ಇಲ್ವಾ ಅಂದ್ಬಿಟ್ಟು ನನ್ನನ್ನು ಅವ್ರು ಏನು ಮಾಡ್ಬಿಟ್ರು, ದಿನಕ್ಕೆ 2-3 ಇದು ಪೋಸ್ಟ್ ಮಾತ್ರ ಇದಾಗಬೇಕು, ಮಿಕ್ಕಿದ್ದು ಅವರು ಡಿಕ್ಲೈನ್ ಕೊಟ್ಬಿಡೋರು, ಅಕ್ಸೆಪ್ಟ್ ಮಾಡ್ತಿರಲಿಲ್ಲ. ಅಡ್ಮಿನ್ ಅಪ್ರೂವಲ್ ಇಟ್ಬಿಟ್ರು, 2-3 ಅಷ್ಟೇ. ಆಮೇಲೆ ಕೊನೆಗೆ ಹುಡುಕಿದ್ರು. ಹಾಗೂ ನಾನು 2-3 ಒಂದು ಹೋಗ್ತಿತ್ತು. ಅಲ್ಲಿ 5 ಜನ ಅಡ್ಮಿನ್ ಇದ್ದರು, ಇನ್ನೊಂದು 2 ನೋಡ್ತಿಲ್ಲ, ಅವರು ಅಕ್ಸೆಪ್ಟ್ ಮಾಡಿಬಿಡೋರು. ಅಲ್ಲೂ ನಂದು ಇದಾಗ್ತಿತ್ತು, ಬರ್ತಿತ್ತು. ಕೊನೆಗೆ ಅವ್ರು ಏನು ಮಾಡಿದ್ರು, ಹುಡುಕಿದ್ರು, ಇವ್ರು ಯಾರು ಇವರು ರಾವ್ ಅಂತ ಸೇರಿಸ್ಕೊಂಬಿಟ್ರು, ಹವಿಕರು ಅಂತ. ನಾವು ನಮ್ಮ ಇಷ್ಟ ಅಂತ ಗ್ರೂಪ್ ಕರೆಕ್ಟು. ಅದು ಸೇರಿಸ್ಕೊಂಡು ಆಮೇಲೆ ಕೊನೆಗೆ ಏನು ಮಾಡಿಬಿಟ್ರು, ನನ್ನ ಅವರು ತೆಗೆದುಬಿಟ್ರು, ಇವರು ಸ್ಮಾರ್ತ ಬ್ರಾಹ್ಮಣರು ಹವಿಕರಲ್ಲ ಅಂತ. ಅದಾದಮೇಲೆ ಸುಮ್ಮನೆ ಇದ್ದೆ. ಸ್ಮಾರ್ತ ಬ್ರಾಹ್ಮಣ ಗ್ರೂಪಲ್ಲಿ ಬರ್ತಿತ್ತು, ನಾನು ಸುಮ್ಮನೆ ಕೊಟ್ಟೆ, ಜಾಯಿನ್ ಆಗೋಕ್ಕೆ ಕೊಟ್ಟೆ. ಯಾರು ಅಕ್ಸೆಪ್ಟ್ ಮಾಡಿಬಿಟ್ರು. ಅದು 25,000 ಜನ ಅಲ್ಲಿ, ಭಾರಿ ದೊಡ್ಡದು ಆ ಗ್ರೂಪು. ಸರಿ, ಅಲ್ಲೂ ಅಷ್ಟೇ ಇದೇ ಥರ ಮಾಮೂಲಿ ಹೋಗ್ತಾಯಿತ್ತು. ನೀರಸವಾಗಿತ್ತು ಪತ್ರ. ನಾವು ಎಲ್ಲಿ ಹೋದ್ರೂ ನಾವು ನೌಕರ ಸಂಘ ಮಾಡಿದ್ದಾಗಲೇ ಆಗಲಿ ಇನ್ನೊಂದೆಲ್ಲ ನನಗೆ ಯಾವತ್ತೂ ಕೂತ್ಕೊಂಡವನಲ್ಲ. ನನ್ನದೇ ಆದ ಒಂದು ಇದರಲ್ಲಿ ದಾಟಿಲ್ಲಿ ನಾನು ಮಿಂಚ್ತೀನಿ. ಯಾಕೆಂದರೆ ಅದೊಂದು ಕ್ಯಾರೆಕ್ಟರ್ ನನಗೆ ಗೊತ್ತು, ಲೀಡರ್ಶಿಪ್ ಇತ್ತು ನನಗೆ. ನಾನೇನು ಮಾಡ್ಬಿಟ್ಟೆ, ಜನಕ್ಕೆ ಬೇಕಾಗಿರೋದೇನು ಇನ್ಸ್ಟೆಂಟು, ತಮಾಷೆ ಬೇಕು, ಖುಷಿ ಪಡಬೇಕು, ಯಾರು ನಮಗೇನು. ನಾನು ಮತ್ತೆ ನಾನು ಸ್ಟಾರ್ಟ್ ಮಾಡ್ಕೊಂಡೆ ನನ್ನ ಆಟನ. ಯಾವಾಗ ಅಗ್ರೆಸಿವ್ ಆಗಿ ಹೋದೆ, ದಿನಕ್ಕೆ 20-30 ಪೋಸ್ಟ್ ಹಾಕಿ ಶುರು ಮಾಡಿಬಿಟ್ಟೆ. ಕಾಲ ನಾವು ಇನ್ನೇನು ಮಾಡೋದು, ಹಾಕಿ ಶುರು ಮಾಡಿ. ಜನ ಏನು ಮಾಡಿಬಿಟ್ರು, ಸಿಕ್ಕಾಬಟ್ಟೆ 200, 300, 500, 700, 800 ಲೈಕ್ ಬಂದುಬಿಡ್ತು 25,000 ಜನದಲ್ಲಿ. ಯಾರು ಅವ್ರಿಗೆಲ್ಲ ಒಂದು 2-3 ತಿಂಗಳಿಗೆ ಏನಾಗೋಯ್ತು, 5 ಜನ ಅಡ್ಮಿನ್ ಇದ್ದವರು ನೋಡಿಬಿಟ್ಟು, ನನ್ನ ಹವ ನೋಡಿಬಿಟ್ಟು ಪೂರ್ತಿಯಾಗಿ ಗಲಾಟೆ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಯಾಕೋ ಇವರು ನಾವೇ ತಡೆ ಕಾಲವನ್ನು ತೆಗೆದೇ ಹಾಕ್ಬಿಡ್ಬೇಕು ಅಂದ್ಬಿಟ್ಟು ಅವ್ರಿಗೆ ಸಹಿಸೋಕ್ಕಾಗಲಿಲ್ಲ ಆ ಒಂದು ಇದು. ನಾನೇನು ಮಾಡ್ಬಿಟ್ಟು ಅಲ್ಲೇ ಒಂದು ಕರೆ ಕೊಟ್ಟೆ, ನಾನು ಬ್ರಾಹ್ಮಣ ಬಳಗ ಅಂತ ಒಂದು ಗ್ರೂಪ್ ಓಪನ್ ಮಾಡ್ತಾಯಿದ್ದೀನಿ, ದಯವಿಟ್ಟು ನೀವೆಲ್ಲ ಅಲ್ಲಿಗೆ ಬನ್ನಿ, ಒಂದು ಪಾರ್ಟಿ ಥರ ಅಂತ. ಅದೇನಾಗಿದೆ, ಅದು ಪೋಸ್ಟು ಅಕ್ಸೆಪ್ಟ್ ಮಾಡಿಬಿಟ್ಟಿದ್ದಾರೆ. ಅದು ಯಾರೋ ಅಲ್ಲಿ ಅಡ್ಮಿನು ಗೊತ್ತಿಲ್ಲ, ಅಕ್ಸೆಪ್ಟ್ ಮಾಡಿಬಿಟ್ರು. ಇಲ್ಲಿ ನಾನು ಓಪನ್ ಮಾಡಿದೆ, ಬ್ರಾಹ್ಮಣ ಬಳಗ ಟೈಟ್ಲ್ ಕೊಟ್ಟು ನಾನೇ ಅದನ್ನು, ನೀವೇ ಅಡ್ಮಿನ್ ಆಗಿಬಿಟ್ರಿ. ನಾನು ಆಗ್ಬಿಟ್ಟು ಓಪನ್ ಮಾಡಿದ್ರೆ ಅಡ್ಮಿನ್ ಆಗಬೇಕಲ್ಲ, ಮಾಡಿದೆ. ಏನು ಅಲ್ಲಿ ಇದೆಲ್ಲ ಕಿತ್ಕೊಂಡ್ಬಿಟ್ಟು ಇಲ್ಲಿಗೆ. ಆವಾಗ ಸ್ಟಾರ್ಟ್ ಆಯಿತು ಈ ಬಳಗದ ಒಂದು. ಆಗ ನಮ್ಮದೇ ಬಳಗದ ಕಾರ್ಯಚಟುವಟಿಕೆಗಳಿಗೆ ಸೀಮಿತ ಆಗಿಬಿಟ್ಟು ನಾನೇನು ಮಾಡ್ತೀನಿ, ಫೇಸ್ಬುಕ್ಕಲ್ಲಿ ಜೋಕ್ಸ್ ಹಾಕ್ತೀನಿ, ಬಳಗದಲ್ಲಿ ಹಾಕೋಲ್ಲ. ಬಳಗದಲ್ಲಿ ಏನಾದರೂ ಅದೊಂದು ಇದಿರುತ್ತೆ, ಅದಕ್ಕೊಂದು ಪ್ರೊಸೀಜ್, ಇದು ಕಲ್ಚರ್ ಇದೆ. ಬಳಗದಲ್ಲಿ ನಾವು ಜೋಕ್ಸ್ ಹಾಕಿ ಅಲ್ಲಿ ನಾವು ಇದಾಗೋಕ್ಕಾಗಲ್ಲ. ಅಡ್ಮಿನ್ ಅಂದಮೇಲೆ ಯಾವುದೇ ಆದ ಒಂದು ಗತ್ತು ಗೌರವ ಕಾಪಾಡ್ಕೋಬೇಕು. ಬಳಗಕ್ಕೆ ನಾವು ಹೆಚ್ಚಿಗೆ ಹೋಗೋದಿಲ್ಲ ಅಲ್ಲಿ. ಈ ಥರ ಅದು ಫೇಸ್ಬುಕ್ನ ಬರಬೇಕಾದ ಕಾರಣ. ಈಗ ನಿಮ್ಮ ಜೋಕ್ಸ್ನ ಓದಿ ಸರ್, ಇದುವರೆಗೂ ಎಷ್ಟು ಸಾವಿರ ಆಗಿರ್ಬೋದು? ಅಂದರೆ ನಾನು ಲೆಕ್ಕ ಇಟ್ಟಿಲ್ಲ. 16ನೇ ಇಸ್ವಿಯಿಂದ ಶುರು ಮಾಡಿರೋದು, 9 ವರ್ಷ ಆಗಿದೆ. ಸ್ಕೂಲ್ ಮತ್ತು ಕಾಲೇಜಿನಲ್ಲಿ ಪರೀಕ್ಷೆಯಲ್ಲಿ ಸರಿಯಾಗಿ ಉತ್ತರ ಬರೆಯಲಾದವರು ಇವತ್ತು ಇನ್ಸ್ಟಾಗ್ರಾಮ್ನಲ್ಲಿ ಆಸ್ಕ್ ಮಿ ಕ್ವಶನ್ ಅಂತ ಪೋಸ್ಟ್ ಹಾಕ್ತಾಯಿದ್ದಾರೆ. ಮನಸ್ಸು ಹಗುರ ಆಗಬೇಕಾದ್ರೆ ಗಂಡ ಬಾರಿಗೆ ಹೋಗಬೇಕು, ಇಲ್ಲ ಹೆಂಡತಿ ಊರಿಗೆ ಹೋಗಬೇಕು. ಇಲ್ಲ 2 ಲೈನ್ 3 ಲೈನು. ಶಿವ ಜಗತ್ತನ್ನು ಸೃಷ್ಟಿ ಮಾಡಿ ಮಲಗಿಬಿಟ್ಟ, ಬ್ರಹ್ಮ ಜೀವಿಗಳನ್ನು ಸೃಷ್ಟಿ ಮಾಡಿ ಮಲಗಿಬಿಟ್ಟ,
ಮನುಷ್ಯ ಮೊಬೈಲನ್ನು ಸೃಷ್ಟಿ ಮಾಡಿ ತಾನೂ ಮಲಗೋದಿಲ್ಲ, ಇನ್ನೊಬ್ಬರನ್ನು ಮಲಗೋಕ್ಕೆ ಬಿಡುವುದಿಲ್ಲ. ಕೆಲವು ಏನಂದರೆ ಕೆಲವು ನನಗೆ ಕ್ರಿಯೇಟಿವಿಟಿ ಆಗುತ್ತೆ, ಇನ್ನು ಕೆಲವು ಏನಾಗುತ್ತೆ ನಾನು ಎಲ್ಲ ಓದಿರ್ತೀನಿ ಕೆಲವು ಟೈಮಲ್ಲಿ, ಆಮೇಲೆ ಅವರು ಸರಿಯಾಗಿ ಬರೆದಿರಲ್ಲ ಅದನ್ನ, ನಾನು ಅದಕ್ಕೆ ಒಂದು ರೂಪ ಕೊಡ್ತೀನಿ ಕೆಲವು, ಆ ಥರದ್ದು ಕೆಲವು ಆಗಿರುತ್ತೆ. ಆಮೇಲೆ ಇನ್ನೊಂದು ಏನು ಅಂದರೆ ನಂದು ಕೆಲವು ಸೀರಿಯಸ್ಸು ಇರ್ತವೆ, ಎಲ್ಲ ತಮಾಷೆ ಇರಲ್ಲ. ಸೀರಿಯಸ್ಸಲ್ಲೂ ಮೆಸೇಜ್ ಕೊಡ್ತೀನಿ ನಾನು. ಸೀರಿಯಸ್ಸಲ್ಲಿ ಈ ಜಗತ್ತಿನಲ್ಲಿ ಅತ್ಯಂತ ಕಡು ಬಡವ ಅಂದರೆ ಯಾರು ಗೊತ್ತಾ? ಫ್ರೆಂಡ್ ಮೊಬೈಲಲ್ಲಿ ಹಾಟ್ಸ್ಪಾಟ್ ಆನ್ ಮಾಡಿ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ. ಎಲ್ಲ ಭ್ರಷ್ಟರದು ಒಂದೇ ವಾದ, ನಾನು ಭ್ರಷ್ಟನಲ್ಲ. ಆಗಾಗ್ಗೆ ಶಾಂಪು ಬದಲಾಯಿಸಬೇಡ ಹುಡುಗಿ, ಗುರುತಿಸಲು ತಂಗಾಳಿಗೂ ಗೊಂದಲ ಬಂತೆ. ಈ ಥರ ಈಗ ಏನಂದರೆ ಈಗ ಸೀರಿಯಸ್ ಅದ್ರಲ್ಲಿ ಜೋಕಿದೆ. ಔಷಧಿ ಉಪಕಾರಿಯೂ ಹೌದು, ಅಪಾಯಕಾರಿಯೂ ಹೌದು. ನಿದ್ರೆಗಳಿಗೆ 1 ತಗೊಂಡ್ರೆ ನಿದ್ರೆ, 15-20 ತಗೊಂಡ್ರೆ ಚಿರ ನಿದ್ರೆ. ಒಂದು ಸಲ ನಿಮ್ಮ ಡಿಪಿಗೆ ಆಧಾರ್ ಕಾರ್ಡ್ ಫೋಟೋ ಹಾಕಿ, ಅದು ಕೂಡ ನಿಮ್ಮದೇ ಫೋಟೋ ಅಲ್ವಾ? ಜೀವನದಲ್ಲಿ ನೀವು ಮೇಲೆ ಬಂದಾಗ ಸಂಬಂಧ ಇಲ್ಲದಿದ್ದರೂ ಇವರು ನಮ್ಮ ಸಂಬಂಧಿ ಅಂತಾರೆ. ಒಂದು ವೇಳೆ ಸೋತರೆ ಸಂಬಂಧ ಇದ್ದರೂ ಅವನ್ಯಾರೋ ನಮಗೆ ಗೊತ್ತಿಲ್ಲ ಅಂತಾರೆ. ಇದು ಒಂಥರ ತಮಾಷೆನೇ. ನಿಮ್ಮ ಹೆಂಡತಿ ನಿಮ್ಮ ಮಾತು ಕೇಳುತ್ತಿಲ್ಲವೇ? ಕೇಳುತ್ತಿಲ್ಲ ಅಂದರೆ ಇದನ್ನು ಸೀರಿಯಸ್ಸಾಗಿ ಓದಬೇಡಿ. ಏಕೆಂದರೆ ಯಾರ ಹೆಂಡತಿಯೋ ಗಂಡನ ಮಾತು ಕೇಳೋದಿಲ್ಲ. ಚಡ್ಡಿ ಸರಿಯಾಗಿ ಕಟ್ಟುಕೊಳ್ಳೋಕೆ ಬರದೇ ಇರೋ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ 4G 5G ಅಂತ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಅವರ ವಯಸ್ಸಿನಲ್ಲಿ ನಮಗೆ ಪಾರ್ಲೇಜಿ ಬಿಟ್ಟು ಮತ್ತೇನು ಗೊತ್ತಾಗ್ತಿರಲಿಲ್ಲ. ಇದು ಒಂದು ಸೀರಿಯಸ್ಸು, ಒಂದು ಮೆಸೇಜ್ ಇದೆ ಇದರಲ್ಲಿ. ಒಂದು ವಿಚಾರಕ್ಕೆ ವಾದ ವಿವಾದವಾದಾಗ ನಾವು 2 ಕಾರಣಕ್ಕೆ ಮೌನವಾಗಿರಬೇಕು. ನಮಗೆ ಆ ವಿಚಾರದ ಬಗ್ಗೆ ತಿಳಿದಿಲ್ಲದಿದ್ದಾಗ, ಇನ್ನೊಂದು ವಾದಿಸುತ್ತಿರುವವರ ವಿಚಾರದ ಬಗ್ಗೆ ನಮಗೆ ತಿಳಿದಿದ್ದಾಗ. ಅಂದರೆ ಅಪೋಸಿನೆಟ್ಟು ಅವ್ರ ಬಗ್ಗೆ ನಮ್ಗೆ ಗೊತ್ತಿರಲ್ಲ ವಾದ ಮಾಡಬೇಕಾದ್ರೆ. ಕೆಲವು ಟೈಮಲ್ಲಿ ನಾವು ಇದು ಮಾಡಬೇಕಾಗುತ್ತೆ, ಆ ವಿಚಾರ ನಮ್ಗೆ ಗೊತ್ತಿರಲ್ಲ, ಆಗಲೂ ನಾವು ಮೌನ ಮಾಡಬೇಕು. ಬಟ್ ಎದುರುಗಡೆ ಇರೋರದ್ದು ವಿಚಾರವೂ ನಮ್ಗೆ ಗೊತ್ತಿರಲ್ಲ, ಆಗಲೂ ನಾವು ಮೌನ ಆಗಿರ್ಬೇಕಂತ. ಇದು ಸ್ವಲ್ಪ ಸ್ಟ್ಯಾಂಡರ್ಡ್. ಇದು ನೆನೆದು ನೆನಪುಗಳ ನೆನಪಿನಲ್ಲಿ, ನೆನಪುಗಳಿಂದ ನೆನಪಿಗಾಗಿ, ನೆನಪುಗಳಿಗೋಸ್ಕರ ನೆನಪಾದ ನೆನಪೊಂದು, ನೆನಪಿರುವವರೆಗೂ ನೆನಪಿರಲಿ ನನ್ನ ನೆನಪು. ಇದು ಸ್ವಲ್ಪ ಇಂಥದಕ್ಕೆ 2 ಲೈಕ್ ಬರೋದು, 1 ಕಾಮೆಂಟು. ಇಂಥದಕ್ಕೆ ಕಷ್ಟಪಟ್ಟು ಸೇರಿಸಿರೋದಕ್ಕೆ ನಿಮ್ಗೆ ಅಷ್ಟು ಕಾಣಲ್ಲ. ನಿಮ್ಗೆ ಹೆಂಗೆ ಅಂದರೆ, ಉದಾಹರಣೆ ಹೇಳ್ತೀನಿ, ನಾವು ಜೋಕ್ಸ್ ಬರೆಯೋದಿರ್ಬೋದು, ಯಾವುದೇ ಫೀಲ್ಡಲ್ಲಿ ನೋಡಿ, ಸಿನಿಮಾ KGF 1ಗೆ ಕೋಟ್ಯಾಂತರ ಖರ್ಚು ಮಾಡಿದ್ರು. ಅದು ಇದು ಪ್ಯಾನ್ ಇಂಡಿಯಾ ಲೆವೆಲ್ ನಡುತ್ತೋ. ಕಾಂತಾರ ಫಸ್ಟು ಮೂವಿ ಬಂದಾಗ ನಿಮಗೆ ಕ್ಲಿಕ್ ಆಗುತ್ತೆ ಅಂತ ಯಾರೋ ಗೊತ್ತಿರಲಿಲ್ಲ, ಕಮ್ಮಿ ಬಡ್ಜೆಟ್ಲಾಗಿರೋದು. ಸೊ ಸಿಕ್ಕಾಪಟ್ಟೆ ಹಿಟ್ ಆಯ್ತದು. ನಿಮ್ಗೆ ಇದು KGF ಅಷ್ಟೇ ಅದು ಓಡ್ತದು ಸಿನಿಮಾ. ಆಮೇಲೆ ಸೋ ಫ್ರಮ್ ಸೋ, ಅದು ನೀವು ಶೂಟಿಂಗ್ ಮಾಡಿದಾಗ ಅಥವಾ ಅವರು ಸಿನಿಮಾ ತೆಗಿಯೋವ್ರಿಗೆ ಗೊತ್ತಿಲ್ಲ ಈ ಥರ ಆಗುತ್ತೆ ಅಂತ. ಜೋಕ್ಸು ಅಷ್ಟೇ, ನಿಮಗೆ ಒಂದು ಡಬ್ಬ ಜೋಕ್ಸ್ ಇರಲಿ, ಅದು ನಿಮಗೆ 200-300 ಲೈಕ್ ಬರುತ್ತೆ, ಅಥವಾ 100 ಜನ ಕಾಮೆಂಟ್ ಮಾಡ್ತಾರೆ. ನಮ್ಗೆ ಗೊತ್ತೇ ಇರಲ್ಲ ಅದು ಅಷ್ಟು ಓಡುತ್ತೆ ಅಂತ. 1 ವಾರಗಟ್ಟಲೆ ಓಡುತ್ತೆ ಅದು. ಆದರೆ ನಾವು ಲೈಕ್ಸ್ ಬರಲಿ ಕಾಮೆಂಟ್ ಬರಲಿ ಅಂತ ಜೋಕ್ಸ್ ಹಾಕ್ಬಾರ್ದು. ಯಾವುದೇ ನೀವು ನಮ್ಮ ಕಾಯಕ ಅದು. ನಾನು ಹೇಳಿದ್ದಲ್ಲ, ಯಾರೋ ಒಬ್ಬರು ಅಜ್ಜಿ ಅವ್ರಿಗೆ ಇದಾಯ್ತಲ್ಲ, ನಾನು ಒಂದು ಮೆಡಿಸಿನ್ ಥರ ಕನ್ವರ್ಟ್ ಆಗುತ್ತೆ, ಯಾರಿಗಾರು ಆಗ್ಬೋದು, ಈಗಲೂ ಯಾರಿಗೂ ಆಗ್ತಿರ್ಬೋದು ಅನ್ನೋ ದೃಷ್ಟಿ ಇಟ್ಕೊಂಡು ನಾವು ಹಾಕ್ತೀವಿ. ಅದು ಯಾರಿಗಾರು ಒಬ್ಬರು ನಗ್ಬೋದು. ಈಗ 4,000 ಜನದಲ್ಲಿ 4,000 ಜನ ಒಂದೇ ಜೋಕ್ಕೆ ನೀವು ಕಾಮೆಂಟು ಲೈಕ್ ಹಾಕಬೇಕು, ಅವ್ರಿಗೆ ಹಿಡಿಸ್ತು ಅಂತಲ್ಲ. ಅದು ಒಂದು 20 ಜನಕ್ಕೆ ಹಿಡಿಸಿರುತ್ತೆ. ಅದು ಇನ್ನು 20 ಜನಕ್ಕೆ ಟೈಮ್ ಇರಲ್ಲ, ನೋಡಿರ್ತಾರೆ. ಇನ್ನೊಂದಷ್ಟು ಜನ ಕಾಮೆಂಟ್ ಮಾಡೋಕ್ಕೆ ಬರಲ್ಲ, ಅವ್ರಿಗೆ ಟೈಪ್ ಮಾಡೋಕ್ಕೆ ಬರಲ್ಲ, ರಿಪ್ಲೈ ಮಾಡೋಕ್ಕೆ ಬರಲ್ಲ, ಆ ಥರ ಇರ್ತಾರೆ. ಬಟ್ ನಿಮ್ಮದು ಎಲ್ಲ ನೋಡ್ತಾರೆ. ನಿಮ್ಮ ದೃಷ್ಟಿ ಏನು? ಈಗ ಒಂದು ಎಕ್ಸಾಂಪಲ್ಲು, ಸ್ಕೂಲಲ್ಲಿ 100 ಮಕ್ಕಳಿಗೆ ನಾವು ಪಾಠ ಮಾಡ್ತೀವಿ, ಅಲ್ಲಿ 10 ಜನ ರ್ಯಾಂಕ್ ಎಲ್ಲ ಬಂದಿರ್ತಾರೆ. ಪಾಠ ನೀವು 10 ಜನಕ್ಕೆ ಮಾಡಲೇಬೇಕಲ್ವ? ಹಾಗೆ ನಿಮಗೆ ಎಷ್ಟು ಅಲ್ಲಿಂದ ಲೈಕ್ ಬರುತ್ತೆ, ಎಷ್ಟು ಕಾಮೆಂಟ್ ಬರುತ್ತೆ ಅಂತ ಮುಖ್ಯ ಅಲ್ಲ. ಅಂದರೆ ನೀವು ಲೈಕು ಕಾಮೆಂಟ್ ಬರೋ ರೀತಿ ನೀವು ಹಾಕಿ, ಬಂದೇ ಬರುತ್ತೆ. ಈಗ ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಅಂತ 3 ಇದೆ. 2020ರಲ್ಲಿ ಇದ್ದಿದ್ದು 2. ಮನೇಲಿದ್ದರೆ ಉಳಿಗಾಲ, ಹೊರಗೆ ಬಂದರೆ ಕೊನೆಗಾಲ. ಒಂದು ಸಲ ನಮ್ಮ ಜೋಕ್ಸಲ್ಲಿ ಗುಂಡನ್ನು ನಾವು ತಗೋತೀನಿ ಕೆಲವು ಟೈಮ್ಲಿ. ಗುಂಡ ಅನ್ನೋ ಒಂದು ಇದು ಶ್ಯಾಡೋ ಅಷ್ಟೇ. ನಾನು ಹೇಳೋದನ್ನ ಗುಂಡನ ಕೈಲಿ ಹೇಳಿಸ್ತೀನಿ. ಗುಂಡನಿಗೆ ಗಲ್ಲು ಶಿಕ್ಷೆ ಆಯಿತು. ಜಡ್ಜ್ ಕೇಳಿದ್ರು,
ನಿನ್ನ ಕೊನೆ ಆಸೆ ಏನು ಗುಂಡ ಅಂತ. ಗಲ್ಲಿಗೆ ಏರಿಸುವಾಗ ತಲೆ ಕೆಳಗೆ ಕಾಲು ಮೇಲೆ ಮಾಡಿ ಗಲ್ಲಿಗೇರಿಸಿ ಸಾಕು. ರಾತ್ರಿ ನಿದ್ದೆ ಇಲ್ಲ, ಊಟ ಸೇರ್ತಾ ಇಲ್ಲ, ಮನಸ್ಸಾಕೋ ಸರಿ ಇಲ್ಲ, ಮೈಕೈ ನೋವು. ಓ ದೇವ್ರೆ, ಪ್ರೀತಿ ಅಂದರೆ ಇದೇನಾ? ದೇವರು ಅಲ್ಲ ಮಗು, ಇದು ಚಿಕನ್ ಗುನ್ಯ. ಚಿಕ್ಕವನಿದ್ದಾಗ ನಾನು ಕ್ಲಾಸ್ಗೆ ಫಸ್ಟ್ ಬರ್ತಿದ್ದೆ. ಉಳಿದವರೆಲ್ಲ ನಾವು ಬಂದಮೇಲೆ ಬರ್ತಿದ್ರು. ನನಗೊಂದು ಡೌಟ್ ಇದೆ. ಸಾಲ್ಟ್ ತಿಂದರೆ ಬಿ ಪಿ ಬರುತ್ತೆ, ಶುಗರ್ ತಿಂದರೆ ಶುಗರ್ ಬರುತ್ತೆ. ಆದರೆ ಗುಡ್ಡೆ ಬಿಸ್ಕೆಟ್ ತಿಂದರೆ ಒಳ್ಳೆ ದಿನ ಬರುತ್ತಾ? ಗುಡ್ಡೆ ಅಂತಿರುತ್ತಲ್ಲ ಅದಕ್ಕೆ. ದೇಶದಲ್ಲಿ 90% ಹುಡುಗಿಯರು ಹೇಳ್ತಾರೆ ಐ ಹ್ಯಾವ್ ಬಾಯ್ ಫ್ರೆಂಡ್. ಆದರೆ ಹುಡುಗರನ್ನ ಕೇಳಿದ್ರೆ ನಾವು ಸಿಂಗಲ್ ಇದ್ದೀವಿ ಅಂತಾರೆ. ನನಗೊಂದು ಅರ್ಥ ಆಗ್ತಿಲ್ಲ, ಇನ್ನು ಉಳಿದ ಹುಡುಗಿಯರನ್ನು ಕೋತಿ ಪಟಾಯಿಸಿದ್ಯಾ ಅಂತ. ಅಂದರೆ ಇವ್ರು ನಮ್ಗೆ ಇದ್ದಾರೆ ಅಂತಾರೆ, ಅವ್ರು ನಮ್ಗೆ ಯಾರು ಇಲ್ಲ ಅಂತಾರೆ. ಆ ಥರ ಅದು. ಲವ್ ಫೇಲ್ಯೂರ್ ಆಯಿತು ಅಂತ ಸುಸೈಡ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾರಿಗೂ ಗೊತ್ತು, ಅರೇಂಜ್ ಮ್ಯಾರೇಜ್ನಲ್ಲಿ ಬ್ರೋಕರ್ ಅದೇ ಹುಡುಗಿ ನಿಮ್ಗೆ ತೋರಿಸ್ಬೋದು. ಅವ್ರಿಗೆ ಅಂದರೆ ಈ ಕೆಲವರು ಅವ್ರಿಗೊಂದು ಸಂದೇಶ ಇದು. ಎಲ್ಲ ಫೀಲ್ಡ್ಗೂ ಒಂದೊಂದು ಸಂದೇಶ ಹೋಗಬೇಕು, ಆ ಥರ ನಮ್ಮದು. ಸರ್, ಇದುವರೆಗೂ ನೀವು ಬರೆದಿರೋ ಜೋಕ್ಸು, ಆ ಜೋಕ್ಸಲ್ಲಿ ಕೇವಲ ಹಾಸ್ಯ ಇರಲಿಲ್ಲ, ನೀತಿ ಪಾಠನೂ ಇತ್ತು. ಕೆಲವು ರೀತಿ ವ್ಯಂಗ್ಯವಾಗಿ ಯಾವ ರೀತಿ ನೀವು ಬದುಕಿನಲ್ಲಿ ಯಾವುದನ್ನು ಜನರಿಗೆ ಮುಟ್ಟಿಸ್ಬೇಕು ಅದನ್ನು ಸೂಚ್ಯಾರ್ಥವಾಗಿ ಮುಟ್ಟಿಸಿದ್ದೀರಾ. ಇದಕ್ಕೆಲ್ಲ ಮೂಲ ಶಕ್ತಿ ಅಂದರೆ ಬರಹನೂ ಹೌದು. ನಿಮ್ಮಲ್ಲಿಯ ಬರಹಗಾರನ್ನ ನೀವು ಈ ರೀತಿ ಎಡಿಟ್ ಮಾಡೋ ಮೂಲಕ ದುಡಿಸ್ಕೊಂಡಿದ್ದೀರಾ. ನಿಮಗೆ ಒಳ್ಳೆಯದಾಗಲಿ. ಈ ಥರ ಸಾವಿರಾರು ಜೋಕ್ಸು ನೀವು ಬರೀತಾಯಿರಿ, ನಗ್ತಾಯಿರಿ, ನಗಿಸ್ತಾಯಿರಿ. ನಿಮಗೆ ಜೀವನ ಸದಾ ಸಂತೋಷದಿಂದ ತುಂಬಿರಲಿ ಅಂತ ಹಾರೈಸ್ತೀನಿ ಸರ್. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಸರ್. ಇಲ್ಲಿಯವರೆಗೆ ನಾವು ಸುಬ್ರಾವ್ ಸರ್ ಅವ್ರನ್ನ ಕರೆದು ಅವರು ಬರೆದಿರುವ ಜೋಕ್ಸ್ನ ನಿಮ್ಮ ಮುಂದೆ ಹಂಚ್ಕೊಂಡಿದ್ದಾರೆ. ನಿಮಗೆ ಇದರ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ನಮಗೆ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದ.